ಶ್ರೀ ಶಾರದಾ ದೇವಿ ಜೀವನಗಂಗಾ ಅಧ್ಯಾಯ 19 ಮುಂದುವರಿದ ಭಾಗ. ವಿಶ್ವವ ತಬ್ಬುವ ವಾತ್ಸಲ್ಯ. ಅದು ದುರ್ಗಾ ಪೂಜೆಯ ಸಂದರ್ಭ. ಶ್ರೀಮಾತೆಯವರು ತಮ್ಮ ತಮ್ಮಂದಿರ ಹೆಣ್ಣು ಮಕ್ಕಳಿಗಾಗಿ ಹೊಸ ಬಟ್ಟೆ ಕೊಂಡು ತರುವಂತೆ ಒಬ್ಬರು ಬ್ರಹ್ಮಚಾರಿಗಳನ್ನು ಕಳಿಸಿದರು. ಈ ಬ್ರಹ್ಮಚಾರಿಗಳು ಕೊಯಾಲಾಪಾರ ಆಶ್ರಮದವರು. ಇವರಿಗೆ ಸ್ವದೇಶಿ ವಸ್ತುಗಳ ಮೇಲೆ ವಿಶೇಷ ಅಭಿಮಾನ. ಅಂತೆಯೇ ಅವರು ಕೈಮಗ್ಗದ ಬಟ್ಟೆಗಳನ್ನೇ ಕೊಂಡು ತಂದರು. ಆದರೆ ಆ ಬಟ್ಟೆಗಳೆಲ್ಲ ಒರಟು, ಒಳ್ಳೆಯ ಆಕರ್ಷಕ ಅಂಚು ಇರಲಿಲ್ಲ. ಬಣ್ಣ ಕೂಡ ಮಾಸಲು. ಸಹಜವಾಗಿಯೇ ಮನೆಯ ಹುಡುಗಿಯರಿಗೆ ಯಾರಿಗೂ ಈ ಬಟ್ಟೆಗಳು ಒಪ್ಪಿಗೆಯಾಗಲಿಲ್ಲ. ಅವುಗಳನ್ನೆಲ್ಲ ವಾಪಸ್ಸು ಕೊಟ್ಟು ನಾಜೂಕಿನ ಬಟ್ಟೆಗಳನ್ನೇ ತರಬೇಕು ಎಂದು ಹಠ ಹಿಡಿದರು. ಅದಕ್ಕೆ ಬ್ರಹ್ಮಚಾರಿಗಳು ಬೇಸರಗೊಂಡು, ಅಲ್ಲ, ನೀವು ಕೇಳುತ್ತಿರುವುದು ವಿದೇಶಿ ಬಟ್ಟೆಯನ್ನು, ಅವುಗಳನ್ನೆಲ್ಲ ನಾವು ಕೊಂಡುಕೊಳ್ಳುವುದೇ ಎಂದರು. ಆಗ ಶ್ರೀಮಾತೆ ಹತ್ತಿರದಲ್ಲೇ ಕುಳಿತಿದ್ದರು. ಈ ಸಂಭಾಷಣೆಯನ್ನು ಕೇಳಿಸಿಕೊಂಡು ಅವರು ಮುಗುಳು ನಗುತ್ತಾ ಹೇಳುತ್ತಾರೆ, ಮಗು, ಆ ವಿದೇಶಿಯರು ನನ್ನ ಮಕ್ಕಳೇ ತಾನೇ. ನಾನು ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳಬೇಡವೇ? ನಾನು ಪಕ್ಷಪಾತ ಮಾಡಲು ಸಾಧ್ಯವೇ? ಹೋಗು, ಇವರು ಬಯಸಿದಂಥ ಬಟ್ಟೆಗಳನ್ನೇ ತೆಗೆದುಕೊಂಡು ಬಾ ಎಂದರು. ಬ್ರಹ್ಮಚಾರಿಗಳಿಗೆ ಅವರ ಭಾವ ಅರ್ಥವಾಯಿತು. ಮರು ಮಾತಿಲ್ಲದೆ ಆ ಆದೇಶವನ್ನು ನಡೆಸಿದರು. ಇಲ್ಲಿ ನಾವು ಶ್ರೀಮಾತೆಯವರ ಮನೋವೈಶಾಲ್ಯವನ್ನು ಇನ್ನಷ್ಟು ಪರಿಚಯ ಮಾಡಿಕೊಳ್ಳಬಹುದಾಗಿದೆ. ಆದರೆ ಜೊತೆಗೆ ಒಂದು ಪ್ರಶ್ನೆ ಕೂಡ ಏಳುತ್ತದೆ. ಶ್ರೀಮಾತೆಯವರ ಅಭಿಪ್ರಾಯದಂತೆ ಪರದೇಶಿ ವಸ್ತುಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಮತೋಲನ ಕಳೆದುಕೊಂಡು ಜನ ಇನ್ನಷ್ಟು ಕಷ್ಟಕ್ಕೆ ಗುರಿಯಾಗುವುದಿಲ್ಲವೇ? ಇದೊಂದು ದೊಡ್ಡ ಪ್ರಶ್ನೆ. ಆಗಿನ ಕಾಲಕ್ಕಂತೂ ಇದು ಇನ್ನೂ ಹೆಚ್ಚಿನ ಮಹತ್ವದ್ದಾಗಿತ್ತು. ಆದರೆ ಕೇವಲ ಪರದೇಶಿ ವಸ್ತುಗಳನ್ನು ಪ್ರೋತ್ಸಾಹಿಸುವುದೊಂದೇ ಆರ್ಥಿಕ ಸಮತೋಲನ ಕೆಡುವುದಕ್ಕೆ ಕಾರಣವಲ್ಲ. ನಮ್ಮ ದೇಶದ ಜನರ ಮೈಗಳ್ಳತನವೂ ಒಂದು ಕಾರಣ. ಇದು ಶ್ರೀಮಾತೆಯವರಿಗೂ ತಿಳಿದಿತ್ತು. ಇದನ್ನು ನಾವು ಸದ್ಯದಲ್ಲೇ ನೋಡಲಿದ್ದೇವೆ. ಅದು ಅಲ್ಲದೆ ತಾನು ಮಾಡಿದ್ದು ಎಷ್ಟೇ ಒಳ್ಳೆಯ ಕೆಲಸವಾದರೂ ಇತರರು ಹಾಗೆಯೇ ಮಾಡಬೇಕು ಎಂದು ಯಾರಾದರೂ ನಿರೀಕ್ಷಿಸುವುದು ಸಾಧ್ಯವೂ ಇಲ್ಲ, ಸಾಧುವೂ ಅಲ್ಲ. ಸ್ವಯಂ ಶ್ರೀರಾಮಕೃಷ್ಣರು ಪರಮ ವಿರಾಗಿಗಳಾದರೂ ಆ ವೈರಾಗ್ಯ ಪ್ರವೃತ್ತಿಯನ್ನು ಅವರು ಬೇರೆ ಯಾರ ಮೇಲೂ ಹೇರಲಿಲ್ಲ ಎಂಬುದನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. ಅವರು ಎಲ್ಲ ಬಗೆಯ ಭೋಗಗಳನ್ನು ದೂರವಿಟ್ಟಿದ್ದವರು. ಅವರು ಸ್ವತಃ ಧರಿಸುತ್ತಿದ್ದುದು ಅತಿ ಸಾಮಾನ್ಯವಾದ ಒರಟು ಬಟ್ಟೆಗಳನ್ನೇ. ಆದರೂ ಅವರು ತಮ್ಮಂತೆಯೇ ಇರುವಂತೆ, ತಮ್ಮನ್ನು ನೋಡಿ ಕಲಿತುಕೊಳ್ಳುವಂತೆ ಯಾರನ್ನೂ ಬಲಾತ್ಕರಿಸಲಿಲ್ಲ. ಕಲಿತುಕೊಳ್ಳಬೇಕೆಂದರೆ ಕಣ್ಣೆದುರಿಗೆ ಅವರೇ ಇದ್ದಾರಲ್ಲ. ಇಷ್ಟರ ಮೇಲೆ ನಯವಾದ ಉತ್ತಮ ದರ್ಜೆಯ ಬಟ್ಟೆಗಳನ್ನು ಬಿಟ್ಟು ಒರಟಾದ ಹೊಳಪಿಲ್ಲದ ಬಟ್ಟೆಯನ್ನು ತೊಡಬೇಕೆಂದರೆ ಯಾರಿಗೆ ತಾನೇ ಇಷ್ಟವಾದೀತು? ನೀವಿದನ್ನೇ ತೊಡಬೇಕು ಎಂದು ಆ ಹೆಣ್ಣು ಮಕ್ಕಳನ್ನು ಒತ್ತಾಯಪಡಿಸಿದ್ದರೆ ಅವರ ಮನಸ್ಸಿನಲ್ಲಿ ಅಸಮಾಧಾನ ಉಂಟಾಗುತ್ತಿತ್ತೇ ಹೊರತು ಇನ್ನೇನೂ ಆಗುತ್ತಿರಲಿಲ್ಲ. ಶ್ರೀಮಾತೆಯವರು ಆ ವಿಷಯದಲ್ಲಿ ಅವರಿಗೆ ಬುದ್ಧಿ ಹೇಳ ಹೋಗದಿದ್ದುದಕ್ಕೆ ಇದೊಂದು ಮುಖ್ಯ ಕಾರಣ. ಆದರೆ ಅಂದು ಅವರು ಆ ಬ್ರಹ್ಮಚಾರಿಗಳಿಂದ ವಿದೇಶಿ ವಸ್ತುವನ್ನೇ ತರಿಸಿಕೊಟ್ಟರಾದರೂ ಅವರು ಆ ಬ್ರಹ್ಮಚಾರಿಗಳ ಭಾವನೆಯನ್ನು ಅನಾದರ ಮಾಡಿದರೆಂದೇನಲ್ಲ. ಮುಂದೆ ಅಂಥ ವಿದೇಶಿ ಬಟ್ಟೆಗಳನ್ನು ಕೊಂಡು ತರುವ ಅವಶ್ಯಕತೆ ಬಂದಾಗಲೆಲ್ಲ ಅವರು ಆ ಬ್ರಹ್ಮಚಾರಿಗಳನ್ನು ಕಳಿಸದೆ ಇನ್ಯಾರನ್ನಾದರೂ ಕಳಿಸುತ್ತಿದ್ದರು. ಒಟ್ಟಿನಲ್ಲಿ ತಾಯಿಯ ಜವಾಬ್ದಾರಿ ಗುರುತರವಾದುದು, ಕಷ್ಟಕರವಾದುದು. ಅವಳು ತನ್ನ ವಿವಿಧ ಮನೋಭಾವದ ಮಕ್ಕಳ ಮನಸ್ಸಿನ ಸಮತೋಲನವನ್ನು ರಕ್ಷಿಸಬೇಕಾಗಿದೆ. ಹಾಗೆಯೇ ಅದೇ ಮಕ್ಕಳಲ್ಲಿ ಅವಿವೇಕ, ದುಷ್ಟತನೆಗಳೇನಾದರೂ ಕಂಡು ಬಂದರೆ ಕೆಂಡವಾಗಬೇಕಾಗುತ್ತದೆ. ಇದಕ್ಕೆ ನಿದರ್ಶನ ಈ ಮುಂದಿನ ಘಟನೆ. ಶ್ರೀಮಾತೆಯವರ ಜಿಲ್ಲೆಯಾದ ಬಾಂಕುರಾದ ಯೂಥವಿಹಾರ ಎಂಬಲ್ಲಿ ದೇವೇನ್ ಬಾಬು ಎಂಬ ಒಬ್ಬ ಮನುಷ್ಯ ಇದ್ದ. ಅವನ ಪತ್ನಿಯ ಹೆಸರು ಸಿಂಧೂಬಾಲ. ಅವನ ತಂಗಿಯ ಹೆಸರು ಅದೇ. ತಂಗಿ ಸಿಂಧೂಬಾಲ ಆಗ ಗರ್ಭಿಣಿ. ಬ್ರಿಟಿಷರ ಆಡಳಿತದ ವಿರುದ್ಧ ದೇಶದ ಹಲವೆಡೆಗಳಲ್ಲಿ ಕ್ರಾಂತಿಕಾರಿ ಚಳುವಳಿಗಳು ತಲೆ ಎತ್ತಿದ್ದ ಸಂದರ್ಭ. ಇಂಥ ಕ್ರಾಂತಿಕಾರಿಗಳಿಂದ ಕಂಡು ಬಂದವರನ್ನೆಲ್ಲ ಹುಡುಕಿ ಹತ್ತಿಕ್ಕುವ ಕೆಲಸ ಸರ್ಕಾರದ ಪೊಲೀಸರಿಗೆ. ಈಗ ಸಿಂಧುಬಾಲ ಎನ್ನುವವಳೊಬ್ಬಳು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದಾಳೆ ಎಂದು ಪೊಲೀಸರಿಗೆ ಸುದ್ದಿ ಬಂತು. ಅದನ್ನು ವಿಚಾರಣೆ ನಡೆಸುವ ಹೊಣೆ ಹೊತ್ತ ಪೊಲೀಸ್ ಅಧಿಕಾರಿಯೊಬ್ಬ ಆಕೆಯನ್ನು ಹುಡುಕಿಕೊಂಡು ಬಂದ. ಆಗ ದೇವೇನ್ ಬಾಬುವಿನ ಗರ್ಭಿಣಿ ತಂಗಿ ಸಿಂಧೂಬಾಲೆ ಸಾಬಾಜಿಪುರ ಎಂಬಲ್ಲಿ ತನ್ನ ಗಂಡನ ಮನೆಯಲ್ಲಿದ್ದಳು. ಪೊಲೀಸ್ ಅಧಿಕಾರಿ ಅವಳ ಹಿನ್ನೆಲೆಯನ್ನು ಪತ್ತೆ ಹಚ್ಚುವ ಗೋಜಿಗೆ ಹೋಗದೆ ಅವಳು ಗರ್ಭಿಣಿ ಎಂಬುದನ್ನು ಲೆಕ್ಕಿಸದೆ ಅವಳನ್ನು ಬಂಧಿಸಿ ಕರೆದೊಯ್ದೇ ಬಿಟ್ಟ. ಅನಂತರ ಆಕೆಯ ಅತ್ತಿಗೆಯ ಹೆಸರು ಅದೇ ಎಂದು ತಿಳಿದಾಗ ಯೂಥವಿಹಾರ ಗ್ರಾಮಕ್ಕೆ ಹೋಗಿ ಆ ಸಿಂಧುಬಾಲೆಯನ್ನೂ ಬಂಧಿಸಿ ಕರೆದುಕೊಂಡು ಹೋದ.
ನಮಗೇನೋ ಇದು ತುಂಬಾ ವಿಶೇಷವಾದ ಸುದ್ದಿ ಎಂದೋ ಅಥವಾ ಪೊಲೀಸರು ಮಾಡಿದ್ದು ಅಷ್ಟೊಂದು ತಪ್ಪು ಎಂದೋ ತೋರದಿರಬಹುದು. ಉಗ್ರಗಾಮಿಗಳೆಂದು ಶಂಕಿಸಲ್ಪಟ್ಟವರನ್ನು ಪೊಲೀಸರು ಬಂಧಿಸುವುದು ಸಹಜವೇ ಅಲ್ಲವೇ ಎಂದು ಕೇಳಬಹುದು. ಆದರೆ ಇಲ್ಲಿನ ಪರಿಸ್ಥಿತಿ ತುಂಬಾ ಸೂಕ್ಷ್ಮವಾದುದು. ಮೊದಲನೆಯದಾಗಿ ಅವರಿಬ್ಬರಲ್ಲಿ ಒಬ್ಬಳಂತೂ ನಿರಪರಾಧಿ, ಇನ್ನೊಬ್ಬಳೂ ಕೂಡ ಸಂಶಯಕ್ಕೆ ಗುರಿಯಾದವಳೇ ಹೊರತು ಅಪರಾಧಿ ಅಲ್ಲ. ಮನೆತನಸ್ಥ ಹೆಂಗಸರು ಮುಖವನ್ನು ಸೆರಗಿನಿಂದ ಮರೆಮಾಡಿಕೊಂಡೇ ಓಡಾಡುತ್ತಿದ್ದ ಆ ಕಾಲದಲ್ಲಿ ಒಬ್ಬಳನ್ನು ಪೊಲೀಸರು ಹಿಡಿದುಕೊಂಡು ಹೋದರೆಂದರೆ ಅದೇ ಒಂದು ದೊಡ್ಡ ಶಿಕ್ಷೆ. 100 ಜನ ಅಪರಾಧಿಗಳಿಗೆ ಶಿಕ್ಷೆಯಾಗದಿದ್ದರೂ ಸರಿಯೇ, ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗುವಂತಾಗಬಾರದು ಎನ್ನುವುದು ಎಲ್ಲ ನಾಗರಿಕ ಸಮಾಜಗಳಲ್ಲೂ ಅಂಗೀಕೃತವಾಗಿರುವ ಸಿದ್ಧಾಂತ. ಹಾಗಿರುವಾಗ ಪೊಲೀಸರು ಈ ಇಬ್ಬರು ಸಿಂಧುವಾಲೆಯರ ವಿಷಯದಲ್ಲಿ ಎಷ್ಟು ಎಚ್ಚರದಿಂದ ನಡೆದುಕೊಳ್ಳಬೇಕಾಗಿತ್ತು. ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಅವರು ರಸ್ತೆಯಲ್ಲಿ ನಡೆಸಿಕೊಂಡೇ ಕರೆದೊಯ್ದರು. ಗ್ರಾಮಸ್ಥರೆಲ್ಲ ಸೇರಿ ಇದು ಅನ್ಯಾಯ, ಇವರು ನಿರಪರಾಧಿಗಳು ಎಂದು ಪ್ರತಿಭಟಿಸಿದರೂ ಪ್ರಯೋಜನವಾಗಲಿಲ್ಲ. ಜಾಮೀನಿನ ಮೇಲೆ ಬಿಟ್ಟು ಬಿಡುವಂತೆ ಕೇಳಿಕೊಂಡರೂ ಒಪ್ಪಲಿಲ್ಲ. ಹೋಗಲಿ, ಪಲ್ಲಕ್ಕಿಯನ್ನೋ ಗಾಡಿಯನ್ನೋ ಮಾಡಿಕೊಂಡು ಕರೆದುಕೊಂಡು ಹೋಗಿ, ಹೆಂಗಸರಿಗೆ ಹೀಗೆ ಅವಮಾನ ಮಾಡುವುದು ಬಹಳ ಅನ್ಯಾಯ ಎಂದು ಎಷ್ಟೇ ಕೇಳಿಕೊಂಡರೂ ಅವರು ಕಿವಿಗೊಡಲಿಲ್ಲ. ಈ ಸುದ್ದಿ ಬಾಯಿಂದ ಬಾಯಿಗೆ ಹರಡುತ್ತಾ ಜಯರಾಮ್ ಬಾಟಿಗೂ ಬಂದಿತು. ಅದನ್ನು ಕೇಳಿದ ಕಾಳಿ ಕುಮಾರ ಬಹಳವಾಗಿ ವ್ಯಗ್ರಗೊಂಡು ಅಕ್ಕ ಶಾರದಾದೇವಿಯವರಿಗೂ ಸುದ್ದಿ ಮುಟ್ಟಿಸಿದ್ದ. ಆ ಘೋರ ವರ್ತಮಾನ ಕಿವಿಗೆ ಬಿದ್ದೊಡನೆ ಶ್ರೀಮಾತೆಯವರು ಬೆಚ್ಚಿಬಿದ್ದು, ಹೌದೇ, ನೀನು ಹೇಳುತ್ತಿರುವುದು ನಿಜವೇ ಎಂದು ಉದ್ಗಾರ ಮಾಡಿದರು. ಉದ್ವೇಗದಿಂದ ಅವರ ಮೈಯೆಲ್ಲ ನಡುಗಿತು, ಮುಖ ಕೆಂಪಡರಿತು, ಜ್ವಾಲಾಮುಖಿಯಂತೆ ಕೆರಳಿ ನುಡಿದರು. ಇದೇನು ಸರ್ಕಾರದ ಆಜ್ಞೆಯೋ ಅಥವಾ ಆ ಪೊಲೀಸು ಸಾಹೇಬನ ಅತಿ ಉತ್ಸಾಹದ ಕಾರ್ಯವೋ? ವಿಕ್ಟೋರಿಯಾ ರಾಣಿಯ ಆಡಳಿತದಲ್ಲಿ ನಾವು ಈ ಬಗೆಯ ಅಮಾನುಷ ವ್ಯವಹಾರವನ್ನು ಕೇಳಿಯೇ ಇರಲಿಲ್ಲ. ಇದು ಒಂದು ವೇಳೆ ಸರ್ಕಾರದ ಆಜ್ಞೆಯೇ ಆಗಿದ್ದಲ್ಲಿ ಇನ್ನು ಅವರ ಆಳ್ವಿಕೆಗೆ ಕೊನೆಗಾಲ ಬಂದಂತೆಯೇ ಸರಿ. ಈ ಮಾತನ್ನು ಅವರು ಆಡಿದ್ದು 1917ರಲ್ಲಿ. ಇದಾದ ಕೆಲವೇ ವರ್ಷಗಳಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ತೀವ್ರಗೊಂಡು ಇಂಗ್ಲಿಷರು ಇನ್ನೂ ಇಲ್ಲಿರಲಾರದೆ 100 ವರ್ಷಗಳಿಂದ ತಮ್ಮ ವಸಾಹತುವಾಗಿದ್ದ ಭಾರತವನ್ನು ಬಿಟ್ಟು ಹೋದುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಅವರಿಗೆ 4 ಏಟು ಬಿಗಿದು ಅವರ ಕೈಯಿಂದ ಆ ಹೆಂಗಸರನ್ನು ಬಿಡಿಸಿಕೊಂಡು ಬರಬಲ್ಲಂಥವರು ಯಾರೂ ಇರಲಿಲ್ಲವೇ ಅಲ್ಲಿ ಎಂದರು ಶ್ರೀಮಾತೆಯವರು. ಶ್ರೀಮಾತೆಯವರ ಬಿರುಸನ್ನು ನೋಡಿ ಅವರು ಕೇವಲ ಅಡುಗೆ ಮಾಡಿ ಉಪಚರಿಸುವ ಮೆತ್ತಗಿನ ತಾಯಿಯಲ್ಲ, ವಿವೇಕ ಪ್ರಜ್ಞೆಯನ್ನು ಬಡಿದೆಬ್ಬಿಸಬಲ್ಲ ಮಹಾತಾಯಿ, ದೌರ್ಜನ್ಯವನ್ನು ದಮನ ಮಾಡಬಲ್ಲ ಧೀರ ತಾಯಿ. ಪರಮ ಸಾತ್ವಿಕರಾದ ಅವರ ಮನಸ್ಸಿನಲ್ಲಿ ಆ ಅವಿವೇಕಿ ಪೊಲೀಸರ ವಿರುದ್ಧವಾಗಿ ಎದ್ದ ಪ್ರತಿಕ್ರಿಯೆಯ ಪರಿಣಾಮವೋ ಎಂಬಂತೆ ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ತಿಳಿದು ಬಂತು, ಆ ಇಬ್ಬರು ಮಹಿಳೆಯರಿಗೂ ಬಿಡುಗಡೆಯಾಯಿತು ಎಂದು. ಇದನ್ನು ಕೇಳಿ ಅವರಿಗೆ ಎಷ್ಟೋ ಸಮಾಧಾನವಾಯಿತು. ಈ ವರ್ತಮಾನವನ್ನು ಕೇಳದೇ ಹೋಗಿದ್ದರೆ ರಾತ್ರಿ ನನಗೆ ನಿದ್ದೆಯೇ ಬರುತ್ತಿರಲಿಲ್ಲ ಎಂದರು. ಇನ್ನೊಂದು ಸಂದರ್ಭ, ಮೊದಲ ಜಾಗತಿಕ ಯುದ್ಧ ಭರದಿಂದ ಸಾಗಿದ್ದ ಸಮಯ. ಶ್ರೀಮಾತೆ ಆಗ ಕೋಯಾಲಾಪಾರದಲ್ಲಿದ್ದರು. ಒಂದು ದಿನ ಪ್ರಬೋಧ ಚಂದ್ರ ಚಟರ್ಜಿ ಎಂಬ ಒಬ್ಬ ಭಕ್ತ ಬಂದು ಅವರಿಗೆ ಪ್ರಣಾಮ ಸಲ್ಲಿಸಿದ. ಶ್ರೀಮಾತೆ ಅವನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡರು. ಬಳಿಕ ಖೇದದಿಂದ ನುಡಿದರು, ಏನಪ್ಪ, ಯುದ್ಧದ ಸಮಾಚಾರ ಏನು? ಎಷ್ಟೊಂದು ಜನ ಸಾಯುತ್ತಿದ್ದಾರೆ ನೋಡು. ಮನುಷ್ಯರನ್ನು ಕೊಲ್ಲುವುದಕ್ಕೆ ಎಂತೆಂಥ ಯಂತ್ರಗಳನ್ನು ಕಂಡು ಹುಡುಕಿದ್ದಾರೆ. ಆದರೆ ಇವಲ್ಲದೆ ರೈಲು, ಟೆಲಿಗ್ರಾಫು ಮೊದಲಾದ ಎಷ್ಟೊಂದು ಸಲಕರಣೆಗಳೆಲ್ಲ ಇವೆ ಈಗ. ನೋಡು, ರಾಸಬಿಹಾರಿ ನಿನ್ನೆ ಕಲ್ಕತ್ತದಿಂದ ಹೊರಟ, ಇವತ್ತಾಗಲೇ ಇಲ್ಲಿಗೆ ತಲುಪಿಬಿಟ್ಟ. ಹಿಂದಿನ ಕಾಲದಲ್ಲಾದರೆ ನಾವೆಲ್ಲ ಎಷ್ಟೊಂದು ಕಷ್ಟಪಟ್ಟು ಕಾಲ್ನಡಿಗೆಯಲ್ಲೇ ದಕ್ಷಿಣೇಶ್ವರಕ್ಕೆ ಹೋಗಬೇಕಾಗಿತ್ತು. ಹೀಗೆ ಅವರು ಆಂಗ್ಲ ಸರ್ಕಾರದಿಂದಾದ ಅನುಕೂಲತೆಗಳನ್ನೂ ಎತ್ತಿ ಹೇಳಿದಾಗ ಪ್ರಬೋಧ ಚಂದ್ರನಿಗೆ ಬಹಳ ಖುಷಿಯಾಯಿತು. ಕಾರಣ ಅವನು ಆಂಗ್ಲ ಸರ್ಕಾರದ ಆರಾಧಕ. ಆದ್ದರಿಂದ ಅವನು ಉತ್ಸಾಹಗೊಂಡು, ನಿಜ ನಿಜ, ಬ್ರಿಟಿಷ್ ಸರ್ಕಾರ ನಮ್ಮ ದೇಶದಲ್ಲಿ ಅನೇಕ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ ಎಂದು ತಾನೂ ಪಾಶ್ಚಾತ್ಯ ವಿಜ್ಞಾನದ ಕೊಡುಗೆಗಳನ್ನು ಬಣ್ಣಿಸಲಾರಂಭಿಸಿದ. ಅವನು ಹೇಳುವುದನ್ನೆಲ್ಲ ಕೇಳಿ ಬಳಿಕ ಶ್ರೀಮಾತೆಯವರು ವಿಷಾದದಿಂದ ಹೇಳುತ್ತಾರೆ, ಅದೆಲ್ಲ ಸರಿಯೇ, ಆದರೆ ದೇಶದಲ್ಲಿ ಅನ್ನ ಬಟ್ಟೆಯ ಅಭಾವ ಹೆಚ್ಚಾಗಿ ಬಿಟ್ಟಿದೆಯಲ್ಲ. ಹಿಂದೆ ಅನ್ನಕ್ಕೆ ಇಷ್ಟು ಕಷ್ಟವಿರಲಿಲ್ಲ. ಇಲ್ಲಿ ಇಡೀ ದೇಶದ ನಿಜವಾದ ಸ್ಥಿತಿಗತಿಗಳೇನು ಎನ್ನುವುದನ್ನು ಸ್ಪಷ್ಟವಾಗಿ ಗ್ರಹಿಸಬಲ್ಲ ಶ್ರೀಮಾತೆಯವರ ಸಾಮರ್ಥ್ಯವನ್ನು ಗುರುತಿಸಬೇಕು. ತನ್ನ ಸಂತಾನದ ವಿಷಯವಾಗಿ ತಾನು ಹೃದಯದ ಮೊದಲ ಕಾಳಜಿಯೇ ಇದು, ಅನ್ನ ಬಟ್ಟೆ. ಶ್ರೀಮಾತೆಯವರು ಶಾಲಾ ವಿದ್ಯಾಭ್ಯಾಸವಿಲ್ಲದ ಹಳ್ಳಿ ಹೆಂಗಸು. ಅವರ ಲೌಕಿಕ ಜ್ಞಾನ ಪತಿ ಶ್ರೀರಾಮಕೃಷ್ಣರದ್ದಕ್ಕಿಂತಲೂ ಕಡಿಮೆ. ಆದರೂ ಕೂಡ ಅವರ ಗ್ರಹಣ ಸಾಮರ್ಥ್ಯ ಎಷ್ಟು ಚೆನ್ನಾಗಿತ್ತು, ಅವರ ಅಭಿಪ್ರಾಯಗಳು ಎಷ್ಟು ತರ್ಕಬದ್ಧವಾಗಿದ್ದವು ಎನ್ನುವುದಕ್ಕೆ ಇದೊಂದು ದೃಷ್ಟಾಂತ.
ಬ್ರಿಟಿಷರ ಆಳ್ವಿಕೆಯಿಂದ ಭಾರತಕ್ಕೆ ಎಷ್ಟೋ ಅನುಕೂಲಗಳಾಗಿವೆ ಎಂಬುದನ್ನು ಗುರುತಿಸುವುದರ ಜೊತೆಗೆ ಅವರಿಂದಾದ ಅನಾಹುತಗಳನ್ನು ಗುರುತಿಸುವಲ್ಲಿ ಶ್ರೀಮಾತೆಯವರ ದೃಷ್ಟಿ ಮಂದವಾಗಿರಲಿಲ್ಲ. ಇದು ಇನ್ನೊಂದು ಸಲ ನಡೆದ ಘಟನೆ. ಆಗ ದೇಶದಲ್ಲಿ ಬಟ್ಟೆಯ ತೀವ್ರವಾದ ಅಭಾವ ಉಂಟಾಗಿತ್ತು. ಎಷ್ಟೋ ಬಡ ಸ್ತ್ರೀಯರು ಮನೆಯಿಂದ ಹೊರಬರುವುದಕ್ಕೆ ಸಾಧ್ಯವಿರಲಿಲ್ಲ, ಮೈ ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಇಲ್ಲದ್ದರಿಂದ. ಪರಿಸ್ಥಿತಿ ನಿಜಕ್ಕೂ ಎಷ್ಟೊಂದು ಗಂಭೀರವಾಗಿತ್ತೆಂದರೆ ಮಾನ ಕಾಪಾಡಿಕೊಳ್ಳುವುದೇ ಅಸಾಧ್ಯವಾಗಿ ಆತ್ಮಹತ್ಯೆ ಮಾಡಿಕೊಂಡವರ ಸುದ್ದಿ ದಿನವೂ ವಾರ್ತಾಪತ್ರಿಕೆಗಳಲ್ಲಿ ಕಾಣಬರುತ್ತಿತ್ತು. ಒಂದು ದಿನ ಯಾರೋ ಒಬ್ಬರು ಶ್ರೀಮಾತೆಯವರ ಎದುರಿನಲ್ಲಿ ಇಂತಹ ಕೆಲವು ಘಟನೆಗಳನ್ನು ಹೇಳತೊಡಗಿದರು. ಅದನ್ನು ಕೇಳುತ್ತಿದ್ದಂತೆ ಅವರ ಹೃದಯ ಕರಗಿ ಕಣ್ಣೀರಾಗಿ ತೊಟ್ಟಿಕ್ಕಿತು. ಕೊನೆಗೆ ದುಃಖದ ಆವೇಗವನ್ನು ತಾಳಲಾರದೆ, ಯಾವಾಗ ಅವರು ಅಂದರೆ ಬಿಳಿಯರು ಇಲ್ಲಿಂದ ಹೊರಟು ಹೋದಾರು, ಎಂದಿಗೆ ಅವರೆಲ್ಲ ಇಲ್ಲಿಂದ ತೊಲಗಿಯಾರು ಎಂದು ಆಕ್ರೋಶದಿಂದ ಕೂಗಿಕೊಂಡರು. ಶ್ರೀಮಾತೆಯವರ ಈ ಉದ್ಗಾರವನ್ನು ಕೇಳಿದಾಗ ನಮಗೆನ್ನಿಸಬಹುದು, ಇದೇನು ಪಾಶ್ಚಾತ್ಯರು ತಮ್ಮ ಮಕ್ಕಳೇ ಎಂದು ಹೇಳಿದ ಆ ಔದಾರ್ಯದ ಮಾತೆಲ್ಲಿ? ಈಗ ಎಂದಿಗೆ ಅವರೆಲ್ಲ ಇಲ್ಲಿಂದ ತೊಲಗಿಯಾರು ಎಂಬ ಈ ತಿರಸ್ಕಾರದ ಮಾತೆಲ್ಲಿ ಎಂದು. ನಿಜ, ಎಂಥ ತಾಯಿ ಕರುಳಾದರೂ ಮಕ್ಕಳ ಕಾಟ ಹೆಚ್ಚಾದಾಗ, ಪರಸ್ಪರ ಹಿಂಸೆ ಹೆಚ್ಚಾದಾಗ ಅವರವರು ತಮ್ಮ ತಮ್ಮ ಜಾಗದಲ್ಲಿ ತಮ್ಮ ಪಾಡಿಗೆ ತಾವು ಸುಮ್ಮನಿದ್ದರೆ ಅಷ್ಟೇ ಸಾಕು ಎಂದು ಬಯಸುವುದಿಲ್ಲವೇ? ತುಸು ಹೊತ್ತಿನ ಮೇಲೆ ದುಃಖದ ಆವೇಶ ತಗ್ಗಿದಾಗ ಶ್ರೀಮಾತೆಯವರು ಹೇಳುತ್ತಾರೆ, ಹಿಂದೆ ಪ್ರತಿಯೊಂದು ಮನೆಯಲ್ಲೂ ಚರಕ ಇರುತ್ತಿತ್ತು. ಹೊಲದಲ್ಲಿ ಹತ್ತಿ ಬೆಳೆಯುತ್ತಿದ್ದರು. ಎಲ್ಲರೂ ಮನೆಯಲ್ಲೇ ದಾರವನ್ನು ನೂತು ತಮ್ಮ ಬಟ್ಟೆಗಳನ್ನು ತಾವೇ ನೇಯ್ದುಕೊಳ್ಳುತ್ತಿದ್ದರು. ಆಗ ಬಟ್ಟೆಯ ಅಭಾವವೇ ಇರಲಿಲ್ಲ. ಆದರೆ ಈ ಕಂಪನಿ ಸರ್ಕಾರ ಬಂತು, ಎಲ್ಲವನ್ನೂ ಹಾಳು ಮಾಡಿತು. ಈ ಕಂಪನಿಯವರು ಸುಖದ ಆಸೆ ತೋರಿಸಿದರು. ರೂಪಾಯಿಗೆ 4 ಧೋತಿ, ಜೊತೆಗೆ 1 ಧೋತಿ ಉಚಿತ ಅಂತ. ಸರಿ, ಎಲ್ಲರೂ ಬಾಬುಗಳಾಗಿ ಬಿಟ್ಟರು. ಚರಕಗಳೆಲ್ಲ ಮೂಲೆ ಸೇರಿದವು. ಪರಿಣಾಮ ಈ ಬಾಬುಗಳೆಲ್ಲ ಕಾಬುಗಳಾಗಿದ್ದಾರೆ. ಬಾಬುಗಳು ಎಂದರೆ ವಿಲಾಸಿಗಳು, ಮೈ ಮುರಿಯದೆ ಸುಖವಾಗಿರಬೇಕು ಎನ್ನುವವರು. ಕಾಬುಗಳೆಂದರೆ ಕಷ್ಟಕ್ಕೀಡಾದವರು. ಇಲ್ಲಿ ಶ್ರೀಮಾತೆಯವರು ಸ್ವಾವಲಂಬನೆಯ ಮರ್ಮವನ್ನು ಮನಮುಟ್ಟಿಸುತ್ತಾ ಅವಿವೇಕದಿಂದ ಇಟ್ಟ ತಪ್ಪು ಹೆಜ್ಜೆ ಜನತೆಯನ್ನು ಹೇಗೆ ಅವನತಿಗಿಳಿಸುತ್ತದೆ ಎಂಬುದನ್ನು ತುಂಬಾ ಮಾರ್ಮಿಕವಾಗಿ ಹೇಳುತ್ತಿದ್ದಾರೆ. ಅವರು ಈ ಮಾತನ್ನು ಹೇಳಿದಾಗ ಮಹಾತ್ಮ ಗಾಂಧೀಜಿಯವರ ಚರಕ ಚಳುವಳಿಯಾಗಲಿ ಅಸಹಕಾರ ಚಳುವಳಿಯಾಗಲಿ ಇನ್ನೂ ಪ್ರಾರಂಭವಾಗಿರಲಿಲ್ಲ ಎಂಬುದನ್ನು ನೆನಪಿಸಿಕೊಳ್ಳಬೇಕು. ದೇಶದ ದುಃಖ ದುರ್ದೆಸೆಗಳನ್ನು ಕಂಡು ಶ್ರೀಮಾತೆಯವರ ಹೃದಯ ಮರುಗುತ್ತಿತ್ತು. ವಿದೇಶಿ ಆಡಳಿತಗಾರರ ದುಷ್ಕೃತ್ಯ ದಬ್ಬಾಳಿಕೆಗಳನ್ನು ಕಂಡು ರೋಷದಿಂದ ಅವರ ಕಣ್ಣು ಕೆಂಪೇರುತ್ತಿತ್ತು ಅಥವಾ ಧಾರಾಕಾರ ಕಣ್ಣೀರಿಳಿಯುತ್ತಿತ್ತು. ಆದರೆ ಈ ಎಲ್ಲ ದುಃಖ ದುರ್ದೆಸೆಗಳ ಪರಿಹಾರಕ್ಕೆ ಅವರು ಶ್ರೀರಾಮಕೃಷ್ಣರನ್ನೇ ಅವಲಂಬಿಸಿದ್ದರು. ಅವರಲ್ಲೇ ಮೊರೆ ಹೋಗುತ್ತಿದ್ದರು. ಇತರರಿಗೂ ಇದೇ ಉಪಾಯವನ್ನೇ ಹೇಳಿಕೊಟ್ಟರು. ನಿಜಕ್ಕೂ ಅವರ ಎಲ್ಲ ಆಲೋಚನೆಗಳು ಕೆಲಸಗಳು ಶ್ರೀರಾಮಕೃಷ್ಣರಲ್ಲೇ ಕೇಂದ್ರೀಕೃತವಾಗಿದ್ದವು. ಒಮ್ಮೆ ಒಬ್ಬ ದೇಶಭಕ್ತ ಅವರ ಬಳಿಗೆ ಬಂದು ಕೇಳಿದ, ಅಮ್ಮ, ನಮ್ಮ ದೇಶದ ದುಃಖ ದುರ್ದೆಸೆಗಳೆಲ್ಲ ಎಂದೂ ಕೊನೆಗೊಳ್ಳುವಂತೆಯೇ ಇಲ್ಲವೇ ಎಂದು. ಅದಕ್ಕೆ ಶ್ರೀಮಾತೆಯವರೆನ್ನುತ್ತಾರೆ, ಏಕಿಲ್ಲ, ಶ್ರೀರಾಮಕೃಷ್ಣರು ಬಂದದ್ದರ ಪ್ರಮುಖ ಉದ್ದೇಶವೇ ಅದು. ಕೊಯಾಲಾಪಾರಾದ ಭಕ್ತರು ಕರ್ಮದಲ್ಲಿ ಅಷ್ಟೊಂದು ಆಸಕ್ತರಾಗಿದ್ದರೂ ಶ್ರೀಮಾತೆಯವರು ಅವರಿಗೆ ಶ್ರೀರಾಮಕೃಷ್ಣರನ್ನು ತಮ್ಮ ಆಶ್ರಮದ ಅಧಿದೇವತೆಯನ್ನಾಗಿ ಮಾಡಿಕೊಳ್ಳುವಂತೆ ಬೋಧಿಸಿದ್ದು ಮತ್ತು ಹಾಗೆ ಮಾಡದಿದ್ದರೆ ನೀವು ದಾರಿ ತಪ್ಪುತ್ತೀರಿ ಎಂದು ಎಚ್ಚರಿಸಿದ್ದು ಈ ಕಾರಣಕ್ಕಾಗಿಯೇ. ಆದ್ದರಿಂದಲೇ ಅವರೀಗ ತಾವು ಕಲ್ಕತ್ತಕ್ಕೆ ಹೋಗುವ ದಾರಿಯಲ್ಲಿರುವ ಆ ಊರಿನಲ್ಲಿ ಶ್ರೀರಾಮಕೃಷ್ಣರನ್ನು ಪ್ರತಿಷ್ಠಾಪನೆ ಮಾಡಲು ಒಪ್ಪಿ ಹೊರಟಿದ್ದಾರೆ. ಅದು ನವೆಂಬರ್ ತಿಂಗಳ ಮಧ್ಯಭಾಗ. ಬೆಳಗಿನ ಹೊತ್ತು ಚಳಿ. ಆದರೂ ಶ್ರೀಮಾತೆಯವರು ಮುಂಜಾನೆಯೇ ಪಲ್ಲಕ್ಕಿಯಲ್ಲಿ ಹೊರಟರು. ಜೊತೆಯಲ್ಲಿ ಅವರ ಅನೇಕ ಸಂಬಂಧಿಕರು ಗಾಡಿಗಳಲ್ಲಿ ಮತ್ತು ಪಲ್ಲಕ್ಕಿಗಳಲ್ಲಿ ಬಂದರು. ಎಲ್ಲರ ಪ್ರಯಾಣದ ಮೇಲ್ವಿಚಾರಣೆ ಮಾಡಲು ಪ್ರಕಾಶ ಬ್ರಹ್ಮಚಾರಿಗಳಿದ್ದರು. ಕೊಯಾಲಾಪಾರ ಆಶ್ರಮದಲ್ಲಿ ಶ್ರೀರಾಮಕೃಷ್ಣರ ಪ್ರತಿಷ್ಠಾಪನೆಗಾಗಿ ಭಕ್ತರು ಎಲ್ಲ ವ್ಯವಸ್ಥೆ ಮಾಡಿದ್ದರು. ಶ್ರೀಮಾತೆಯವರು ಸ್ನಾನ ಮುಗಿಸಿಕೊಂಡು ಬಂದು ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಿದರು. ಬದಿಯಲ್ಲೇ ತಮ್ಮ ಭಾವಚಿತ್ರವನ್ನೂ ಇಟ್ಟರು. ಬಳಿಕ ಯಥಾವಿಧಿಯಾಗಿ ಪೂಜೆ ಸಲ್ಲಿಸಿದರು. ಅವರ ಅನುಜ್ಞೆಯಂತೆ ಕಿಶೋರಿ ಬ್ರಹ್ಮಚಾರಿಗಳು ಅಂದರೆ ಮುಂದೆ ಸ್ವಾಮಿ ಪರಮೇಶ್ವರಾನಂದರು ಹೋಮ ಮಾಡಿದರು.
ಹೀಗೆ ಶ್ರೀರಾಮಕೃಷ್ಣರ ಪ್ರತಿಷ್ಠಾಪನಾ ಕಾರ್ಯ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ವಿತರಣೆಯಾಯಿತು. ಇದಾದ ಬಳಿಕ ಮಧ್ಯಾಹ್ನದ ಊಟಕ್ಕೆ ಮೊದಲು ಶ್ರೀಮಾತೆಯವರು ಲಕ್ಷ್ಮೀ, ನಳಿನಿ ಮತ್ತು ಕೇದಾರನ ತಾಯಿಯೊಂದಿಗೆ ಹತ್ತಿರದಲ್ಲೇ ಇದ್ದ ಕೇದಾರ ಬಾಬುವಿನ ಮನೆಗೆ ನಡೆದುಕೊಂಡು ಹೋದರು. ಶ್ರೀಮಾತೆಯವರು ನಡೆದುಕೊಂಡು ಹೋದರೆಂಬ ವಿಷಯ ತಿಳಿದಾಗ ಪ್ರಕಾಶ ಬ್ರಹ್ಮಚಾರಿಗಳಿಗೆ ಬಹಳ ಅಸಮಾಧಾನವಾಯಿತು. ಅವರು ಅಲ್ಲಿನ ಭಕ್ತರ ಮೇಲೆ ರೇಗಿ, ನಿಮಗೆಲ್ಲ ಶ್ರೀಮಾತೆಯವರ ಸ್ಥಾನಮಾನ ಏನು ಅಂತ ಗೊತ್ತೇ ಇಲ್ಲ ಅಂತ ತೋರುತ್ತದೆ. ಅವರನ್ನು ನಡೆಸಿಕೊಂಡೇ ಹೋದಿರಲ್ಲ. ನನಗಾದರೂ ಒಂದು ಮಾತು ತಿಳಿಸಿದ್ದರೆ ಪಲ್ಲಕ್ಕಿಯ ಏರ್ಪಾಟು ಮಾಡುತ್ತಿದ್ದೆ. ಹೋಗಲಿ, ಅವರು ವಾಪಸ್ಸು ಬರುವಾಗಲಾದರೂ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಬನ್ನಿ ಎಂದರು. ಮತ್ತು ಹೀಗೆ ಹೇಳಿದವರು ತಮ್ಮ ಮಾತನ್ನು ಹಳ್ಳಿಯವರು ನಡೆಸುವುದಕ್ಕೆ ಕಾಯದೆ ತಾವೇ ಒಂದಿಬ್ಬರು ಆಶ್ರಮವಾಸಿಗಳನ್ನು ಪಲ್ಲಕ್ಕಿಯವರನ್ನು ಕರೆದುಕೊಂಡು ಹೊರಟರು. ಅರ್ಧ ದಾರಿಯಲ್ಲೇ ಶ್ರೀಮಾತೆಯವರು ಸಿಕ್ಕಿದರು. ಬ್ರಹ್ಮಚಾರಿಗಳು ಅವರನ್ನು ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವಂತೆ ವಿನಂತಿಸಿಕೊಂಡರು. ಶ್ರೀಮಾತೆಯವರು ಆಗೇನೋ ಮರುಮಾತಿಲ್ಲದೆ ಕುಳಿತರು. ಆದರೆ ಆಶ್ರಮ ತಲುಪುತ್ತಲೇ ಆ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ಕಟುವಾಗಿಯೇ ಹೇಳಿದರು, ಏನಪ್ಪಾ, ಇದು ಹಳ್ಳಿ, ಈ ಆಶ್ರಮ ನನ್ನ ಬೈಠಕ್ ಖಾನೆ. ಈ ಆಶ್ರಮವಾಸಿಗಳೆಲ್ಲ ನನ್ನ ಸ್ವಂತದವರೇ. ಇಲ್ಲಿ ಇರುವಷ್ಟು ದಿನವಾದರೂ ಸ್ವಲ್ಪ ಸ್ವತಂತ್ರವಾಗಿ ಓಡಾಡಿಕೊಂಡಿರಬೇಕು ಅಂತ ನನಗೆ ಇಷ್ಟ. ಅಲ್ಲಿ ಕಲ್ಕತ್ತದಲ್ಲಿರುವವರೆಗೆ ನೀವೆಲ್ಲ ನನ್ನನ್ನು ಪಂಜರದಲ್ಲಿ ಕೂಡಿ ಹಾಕಿ ಬಿಟ್ಟಿರುತ್ತೀರಿ. ಅಲ್ಲಿ ನನಗೆ ಯಾವಾಗಲೂ ನಿರ್ಬಂಧ. ಇಲ್ಲಿಗೆ ಬಂದಾಗ ನಾನು ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಂಡು ನಿರಾಳವಾಗಿ ಉಸಿರಾಡಿಕೊಂಡಿರುತ್ತೇನೆ. ಇಲ್ಲಿಯೂ ನಾನು ನಿಮ್ಮ ನಗರದಲ್ಲಿದ್ದಂತೆಯೇ ಇರಬೇಕು ಎಂದರೆ ಅದು ಸಾಧ್ಯವೇ ಇಲ್ಲ. ನೀನು ಬೇಕಾದರೆ ನಾನು ಹೀಗೆ ಹೇಳಿದೆ ಅಂತ ಷರತ್ಗೂ ಹೇಳಬಹುದು. ಆಗ ಪ್ರಕಾಶ ಬ್ರಹ್ಮಚಾರಿಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅಮ್ಮ, ನಿಮ್ಮನ್ನು ನೋಡಿಕೊಳ್ಳುವುದರಲ್ಲಿ ನನ್ನ ಕಡೆಯಿಂದ ಲೋಪವಾಗಬಾರದು ಎಂಬ ಉದ್ದೇಶದಿಂದ ಹಾಗೆ ಮಾಡಿಬಿಟ್ಟೆ. ನನ್ನ ಅವಿವೇಕತನವನ್ನು ದಯವಿಟ್ಟು ಕ್ಷಮಿಸಬೇಕು ಎಂದು ಕೇಳಿಕೊಂಡರು. ಶ್ರೀಮಾತೆ ಕ್ಷಮಿಸಿದರು ಎಂದು ಬೇರೆ ಹೇಳಬೇಕಾಗಿಲ್ಲ. ಈ ಘಟನೆಯನ್ನು ಬಗೆದು ನೋಡಿದರೆ ನಮ್ಮ ಜೀವನಗಳಿಗೆ ಅನ್ವಯಿಸುವಂತಹ ಕೆಲವು ಅತಿ ಮುಖ್ಯ ವಿಷಯಗಳನ್ನು ಗಮನಿಸಬಹುದು. ನಗರವಾಸಿಗಳು ನಾಗರಿಕತೆಯ ಹೆಸರಿನಲ್ಲಿ ಬಹಳವಾಗಿ ಬಂಧನಕ್ಕೊಳಗಾಗಿರುತ್ತಾರೆ. ನಾಗರಿಕತೆ ಎನ್ನುವುದು ಒಂದು ಚಿನ್ನದ ಪಂಜರವಿದ್ದಂತೆ. ಇದನ್ನು ಶ್ರೀಮಾತೆಯವರು ಕಲ್ಕತ್ತದ ನಾಗರಿಕತೆಯ ಪರಿಚಯದಿಂದಾಗಿ ಮನಗಂಡಿದ್ದಾರೆ. ಸರಳ ಮುಕ್ತ ಮನಸ್ಕರಾದ ಅವರಿಗೆ ಕಲ್ಕತ್ತದ ಆಡಂಬರ ಬಿಗುಮಾನಗಳ ವಾತಾವರಣದಲ್ಲಿರುವುದೆಂದರೆ ಉಸಿರು ಕಟ್ಟಿದ ಅನುಭವ. ಎಂದರೆ ಅವರು ಅಲ್ಲಿನ ಜನಜೀವನವನ್ನು ಹೇಗೆ ಒಳಹೊಕ್ಕು ನೋಡಿರಬೇಕು. ಆದರೆ ಈ ಹಳ್ಳಿಯ ಜೀವನದ ವಾತಾವರಣವೇ ಬೇರೆ. ಇಲ್ಲಿ ನಿರಾತಂಕ. ಇಲ್ಲಿ ಪಂಜರದ ಪಕ್ಷಿಯ ಜೀವನವಲ್ಲ, ಬನದ ಬಾನಾಡಿಯ ಜೀವನ. ಹೀಗೆ ಅವರು ಇಲ್ಲಿ ನಮಗೆ ವ್ಯಕ್ತಿ ಸ್ವಾತಂತ್ರ್ಯದ ಹಾಗೂ ಗ್ರಾಮ್ಯ ಜೀವನದ ಪ್ರಾಶಸ್ತ್ಯವನ್ನು ತಿಳಿಸಿಕೊಡುತ್ತಿದ್ದಾರೆ. ಆದರೆ ಅದೇ ದಿನ ಪ್ರಕಾಶ ಬ್ರಹ್ಮಚಾರಿಗಳಿಗೆ ಶ್ರೀಮಾತೆಯವರು ಮತ್ತೊಮ್ಮೆ ಸಹನೆಯ ಪಾಠವನ್ನು ಕಲಿಸಬೇಕಾದ ಸಂದರ್ಭ ಒದಗಿತು. ಶ್ರೀಮಾತೆಯವರು ಅವರ ಜೊತೆಯಲ್ಲಿ ಬಂದಿದ್ದ ಇತರರು ಸಾಯಂಕಾಲ 6 ಗಂಟೆಯ ಸುಮಾರಿಗೆ ವಾಪಸ್ಸು ಹೊರಡುವುದೆಂದು ನಿಶ್ಚಯವಾಗಿತ್ತು. ಆದ್ದರಿಂದ ಅದಕ್ಕೆ ಮೊದಲೇ ಅಡುಗೆ ಮಾಡಿ ರಾತ್ರಿಯ ಊಟವನ್ನು ಬುತ್ತಿ ಕಟ್ಟಿಡಬೇಕಾಗಿತ್ತು. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಆಶ್ರಮವಾಸಿಗಳಿಗೆ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿ ಮುಗಿಸಲು ಸಾಧ್ಯವಾಗಲಿಲ್ಲ. ಸರಿ, ಬ್ರಹ್ಮಚಾರಿಗಳು ಸಿಡಿಮಿಡಿಗೊಂಡರು. ಏಕೆಂದರೆ ಶ್ರೀಮಾತೆಯವರನ್ನು ಸಮಯಕ್ಕೆ ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಕರೆದೊಯ್ಯುವ ಜವಾಬ್ದಾರಿ ಅವರದಲ್ಲವೇ? ಆಗ ಕೊಯಲಾಪಾರ ಆಶ್ರಮವಾಸಿಗಳು, ನೀವೆಲ್ಲ ಸಮಯಕ್ಕೆ ಸರಿಯಾಗಿ ಹೊರಟು ಬಿಡಿ, ನಾನು ಅಡುಗೆ ಸಿದ್ಧಪಡಿಸಿಕೊಂಡು ಹೇಗೋ ಮಾಡಿ ಬೇಗ ಬಂದು ದಾರಿಯಲ್ಲಿ ನಿಮಗೆ ತಲುಪಿಸುತ್ತೇವೆ ಎಂದರು. ಶ್ರೀಮಾತೆಯವರಿಗೆ ಇದೆಲ್ಲ ತಿಳಿದು ಬಂದಾಗ ಆ ಬ್ರಹ್ಮಚಾರಿಗಳನ್ನು ಕರೆದು ಬುದ್ಧಿ ಹೇಳಿದರು. ಏನಪ್ಪ, ನೀನೇಕೆ ಹಾಗೆ ತಲೆಬಿಸಿ ಮಾಡಿಕೊಂಡು ಅವರ ಮೇಲೆ ಹರಿಹಾಯುವುದು? ಇದು ಹಳ್ಳಿ. ಇಲ್ಲಿ ನಿಮ್ಮ ಕಲ್ಕತ್ತದ ಹಾಗೆ ಪ್ರತಿಯೊಂದು ಗಡಿಯಾರದ ಮುಳ್ಳಿಗೆ ಸರಿಯಾಗಿ ನಡೆಯಲು ಸಾಧ್ಯವಿಲ್ಲ. ಪಾಪ, ಆ ಹುಡುಗರು ಬೆಳಗಿನಿಂದಲೂ ಒಂದೇ ಸಮನೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ ಎನ್ನುವುದು ಕಾಣುವುದಿಲ್ಲವೇ ನಿನಗೆ? ನೀನೇನು ಬೇಕಾದರೂ ಹೇಳು, ಊಟ ಮಾಡದೆ ಇಲ್ಲಿಂದ ಹೊರಡಲು ಸಾಧ್ಯವೇ ಇಲ್ಲ. ಹೀಗೆ ತಮ್ಮ ನಿರ್ಧಾರವನ್ನು ಹೇಳಿಬಿಟ್ಟರು. ಅದರಂತೆಯೇ ಎಲ್ಲರೂ ಸಹನೆಯಿಂದ ಕಾದರು. ರಾತ್ರಿ ಸುಮಾರು 8 ಗಂಟೆಗೆ ಊಟ ಮುಗಿಯಿತು. ಬಳಿಕ 8 ಎತ್ತಿನ ಗಾಡಿಗಳಲ್ಲಿ ಕುಳಿತು ಎಲ್ಲರೂ ವಿಷ್ಣುಪುರಕ್ಕೆ ಹೊರಟರು. ಅದು 1912ನೇ ಇಸವಿ. ದುರ್ಗಾ ಪೂಜೆಗೆ ಶ್ರೀಮಾತೆಯವರು ಬೇಲೂರು ಮಠಕ್ಕೆ ಬರಬೇಕು ಎಂದು ತೀರ್ಮಾನವಾಗಿದೆ. ಪೂಜೆಯ ಪ್ರಾರಂಭದ ದಿನ ಎಂದರೆ ಬೋಧನದ ದಿನ ಮಧ್ಯಾಹ್ನವೇ ಬೇಲೂರು ಮಠವನ್ನು ತಲುಪಬೇಕಾಗಿತ್ತು. ಬೋಧನ ಎಂದರೆ ಜಾಗೃತಿಗೊಳಿಸುವುದು ಎಂದರ್ಥ. ಇದು ಬಂಗಾಳದಲ್ಲಿ ಪ್ರಚಲಿತವಿರುವ ಪದ್ಧತಿ. ದೇವದೇವಿಯರೆಲ್ಲ ದಕ್ಷಿಣಾಯನದ 6 ತಿಂಗಳ ಕಾಲ ನಿದ್ರೆಯಲ್ಲಿರುತ್ತಾರೆ. ಉತ್ತರಾಯಣದ 6 ತಿಂಗಳ ಕಾಲ ಎಚ್ಚೆತ್ತಿರುತ್ತಾರೆ ಎನ್ನುವುದು ಸಾಂಪ್ರದಾಯಿಕ ಹಿಂದೂ ಸಿದ್ಧಾಂತ.
ನವರಾತ್ರಿ ಉತ್ಸವ ಬರುವುದು ದಕ್ಷಿಣಾಯನ ಕಾಲದಲ್ಲಿ. ಆದ್ದರಿಂದ ದೇವಿಯನ್ನು ವಿಧಿ ಪ್ರಕಾರ ಎಚ್ಚರಗೊಳಿಸಬೇಕಾಗುತ್ತದೆ. ಇದನ್ನೇ ಬೋಧನಾ ಎಂದು ಕರೆಯುತ್ತಾರೆ. ಇದನ್ನು ಶುಕ್ಲ ಪಕ್ಷದ ಷಷ್ಠಿ ಎಂದು ಆಚರಿಸುತ್ತಾರೆ. ಸಪ್ತಮಿ, ಅಷ್ಟಮಿ, ನವಮಿಗಳಂದು ಪೂಜೆ ನಡೆಯುತ್ತದೆ. ದಶಮಿಯಂದು ದೇವಿ ಪ್ರತಿಮೆಯ ವಿಸರ್ಜನೆ. ಸಂಜೆಗತ್ತಲು ಆವರಿಸಲಾರಂಭಿಸಿದೆ. ಆದರೂ ಶ್ರೀಮಾತೆಯವರ ಸೂಚನೆಯೇ ಇಲ್ಲ. ಸ್ವಾಮಿ ಪ್ರೇಮಾನಂದರು ಕಾತರರಾದರು. ಅತ್ತಿಂದಿತ್ತ ಇತ್ತಿಂದಿತ್ತ ಓಡಾಡತೊಡಗಿದರು. ಹಾಗೆಯೇ ನೋಡುತ್ತಾರೆ, ಮಠದ ಹೊರಬಾಗಿಲಲ್ಲಿ ಇನ್ನೂ ಬಾಳೆಯ ಕಂಬಗಳನ್ನೂ ಕಟ್ಟಿಲ್ಲ, ಕಲಶವನ್ನೂ ಇಟ್ಟಿಲ್ಲ. ಇದನ್ನು ಕಂಡು ಅವರು, ಏನಪ್ಪ ಇವುಗಳೆಲ್ಲ ಇನ್ನೂ ಅಣಿಗೊಳಿಸಿಯೇ ಇಲ್ಲವಲ್ಲ, ಹೀಗಿದ್ದರೆ ತಾಯಿ ಬರುವುದಾದರೂ ಹೇಗೆ ಎಂದು ಉದ್ಘರಿಸಿದರು. ಸರಿ, ಬೇಗ ಬೇಗನೆ ಅದು ಸಿದ್ಧವಾಯಿತು. ವಿಧಿ ಪ್ರಕಾರ ಕಲಶದಲ್ಲಿ ಜಗನ್ಮಾತೆಯ ಆವಾಹನೆಯ ಕಾರ್ಯ ಇನ್ನೇನು ಮುಗಿಯಿತು. ಆಶ್ಚರ್ಯ! ಅಗೋ ಶ್ರೀಮಾತೆ ಬಂದೇ ಬಿಟ್ಟರು. ಆವಾಹನೆಯ ಕಾರ್ಯ ಮುಗಿಯುವ ವೇಳೆಗೆ ಸರಿಯಾಗಿ ಅವರ ಗಾಡಿ ಮಠದ ದ್ವಾರವನ್ನು ಸಮೀಪಿಸಿತು. ಕೂಡಲೇ ಸ್ವಾಮಿ ಪ್ರೇಮಾನಂದರು ಕೆಲವು ಸಾಧು ಭಕ್ತರನ್ನು ಒಡಗೂಡಿಕೊಂಡು ಗಾಡಿಯ ಬಳಿಗೆ ಓಡಿ ಬಂದರು. ಕುದುರೆಗಳನ್ನು ಗಾಡಿಯಿಂದ ಬಿಡಿಸಿ ಗಾಡಿಯನ್ನು ತಾವೇ ಮಠದ ಪ್ರಾಂಗಣದವರೆಗೆ ಎಳೆದುಕೊಂಡು ಬಂದರು. ಆಗ ಸ್ವಾಮಿಗಳ ಮುಖಮುದ್ರೆಯನ್ನು ನೋಡಬೇಕಿತ್ತು. ಆನಂದೋತ್ಸಾಹಗಳಿಂದ ಅವರ ಕಣ್ಣುಗಳು ಮಿನುಗುತ್ತಿದ್ದವು. ಆವೇಶದಿಂದ ಅಂಗಾಂಗಗಳು ಕಂಪಿಸುತ್ತಿದ್ದವು. ಈಗ ಗಾಡಿ ನಿಂತಿತು. ಗೋಲಾಪ್ಮ ಶ್ರೀಮಾತೆಯವರ ಕೈ ಹಿಡಿದು ಮೆಲ್ಲನೆ ಗಾಡಿಯಿಂದ ಇಳಿಸಿದರು. ಶ್ರೀಮಾತೆಯವರು ಆನಂದ ತುಂಬಿದ ಕಣ್ಣುಗಳಿಂದ ಸುತ್ತಲೂ ನೋಡಿ ಮುಗುಳ್ನಗುತ್ತಾ ನುಡಿದರು, ಓಹ್, ಎಲ್ಲ ಬಲು ಅಚ್ಚುಕಟ್ಟಾಗಿ ಸಿದ್ಧವಾಗಿದೆ. ಇದನ್ನು ನೋಡಿದರೆ ನಾವೇ ಅಲಂಕಾರಗಳನ್ನೆಲ್ಲ ತೊಟ್ಟು ಶ್ರೀ ದುರ್ಗೆಯ ಹಾಗೆ ಬಂದೆವೋ ಎಂಬಂತಿದೆ. ಇದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ತಮಗೆ ತಾವೇ ಹೇಳಿಕೊಂಡಿರಬೇಕು, ಹೌದು, ಇದು 100ಕ್ಕೆ 100 ನಿಜ ಎಂದು. ಮಠದ ಉತ್ತರ ದಿಕ್ಕಿನಲ್ಲಿದ್ದ ಉದ್ಯಾನ ಗೃಹದಲ್ಲಿ ಶ್ರೀಮಾತೆಯ ವಾಸಕ್ಕೆ ವ್ಯವಸ್ಥೆಯಾಗಿತ್ತು. ಅವರೊಂದಿಗೆ ಯೋಗಿನ್ಮ, ಗೋಲಾಪ್ಮ, ಲಕ್ಷ್ಮೀದೇವಿ, ಭಾನು ಅತ್ತೆ ಮೊದಲಾದವರು ಅದೇ ಗೃಹದಲ್ಲಿದ್ದರು. ಮಹಾಷ್ಟಮಿಯ ದಿನ 300ಕ್ಕೂ ಹೆಚ್ಚು ಭಕ್ತರು ಸಾಲು ಸಾಲಾಗಿ ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿದರು. ಅದೇ ದಿನ 4 ಅವರಿಂದ ಮಂತ್ರದೀಕ್ಷೆ ಪಡೆದರು. ಆ ರಾತ್ರಿ ಹಾಗೂ ವಿಜಯದಶಮಿಯ ದಿವಸ ಧಾರ್ಮಿಕ ನಾಟಕಗಳ ಕಾರ್ಯಕ್ರಮವಿತ್ತು. ಶ್ರೀಮಾತೆಯವರು ಮಹಡಿಯ ಮೇಲೆ ಕುಳಿತು ಈ ನಾಟಕಗಳನ್ನು ನೋಡಿದರು. ಮಹಾನವಮಿಯ ದಿನ ಪೂಜೆಯೆಲ್ಲ ಮುಗಿದ ಬಳಿಕ ಗೋಲಾಪ್ಮ ಸ್ವಾಮಿ ಶಾರದಾನಂದರನ್ನು ಕಂಡು, ಶರತ್, ನಿಮ್ಮೆಲ್ಲರ ಸೇವೆಯಿಂದ ಶ್ರೀಮಾತೆಯವರು ತುಂಬಾ ಸಂತುಷ್ಟರಾಗಿದ್ದಾರೆ. ನಿಮಗೆಲ್ಲ ಹೃತ್ಪೂರ್ವಕ ಆಶೀರ್ವಾದಗಳನ್ನು ತಿಳಿಸಿದ್ದಾರೆ ಎಂದಳು. ಅಯಾಚಿತವಾಗಿ ಆಶೀರ್ವಾದ ಪ್ರಾಪ್ತವಾದದ್ದನ್ನು ಕಂಡು ಸ್ವಾಮಿಗಳು ಭಾವಪರವಶರಾದರು. ಪ್ರತಿಯಾಗಿ ಏನೂ ಹೇಳಲೂ ತೋಚದೆ, ಓ ಹಾಗೇನು ಎಂದಷ್ಟೇ ನೋಡಿದರು. ಬಳಿಕ ಬದಿಯಲ್ಲೇ ಕುಳಿತಿದ್ದ ಪ್ರೇಮಾನಂದರನ್ನು ಅರ್ಥಪೂರ್ಣವಾಗಿ ನೋಡುತ್ತಾ, ಅಣ್ಣ ಬಾಬೂರಾಮ್, ಕೇಳಿದೆಯಾ ಎಂದರು. ಅದಕ್ಕೆ ಉತ್ತರ ರೂಪವಾಗಿ ಪ್ರೇಮಾನಂದರು ಶಾರದಾನಂದರನ್ನು ಗಾಢವಾಗಿ ಆಲಂಗಿಸಿಕೊಂಡು ಬಿಟ್ಟರು. ಸಾಕ್ಷಾತ್ ಜಗನ್ಮಾತೆಯ ಆಶೀರ್ವಾದಾಮೃತವನ್ನು ಸವಿದ ಸ್ವಾಮಿಗಳಿಬ್ಬರು ಪರಸ್ಪರ ತಬ್ಬಿಕೊಂಡರು, ಆಕೆಯ ದಿವ್ಯ ಶಿಶುಗಳಂತೆ. ಮರುದಿನ ವಿಜಯದಶಮಿ. ಶ್ರೀ ದುರ್ಗೆಯ ಪ್ರತಿಮೆಯನ್ನು ಗಂಗೆಯಲ್ಲಿ ವಿಸರ್ಜಿಸುವ ದಿನ. ಅಂದು ದೋಣಿಯಲ್ಲಿ ಪ್ರತಿಮೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಬೇಲೂರು ಮಠದಲ್ಲಿ ಶ್ರೀ ದುರ್ಗಾ ಪ್ರತಿಮೆಯ ವಿಸರ್ಜನೆಯ ವೈಭವವನ್ನು ಕಣ್ಣಾರೆ ಕಂಡೇ ಆನಂದಿಸಬೇಕು. ಬಹಳ ವಿಜೃಂಭಣೆಯ ಮೆರವಣಿಗೆಯ ಮೂಲಕ ಗಂಗೆಯಲ್ಲಿ ವಿಸರ್ಜಿಸಲಾಗುತ್ತದೆ. ಡೋಲು, ವಾದ್ಯ ಸಂಗೀತ, ಕುಣಿತ ಇವೆಲ್ಲ ಈ ಮೆರವಣಿಗೆಯ ಅಂಗಗಳು. ಆಗ ಡಾಕ್ಟರ್ ಕಂಜೀಲಾಲ ದೇವಿಯ ಪ್ರತಿಮೆಯ ಮುಂದೆ ನರ್ತನ ಮಾಡುತ್ತಾ ಚಿಕ್ಕ ಹುಡುಗನಂತೆ ಚಿತ್ರ ವಿಚಿತ್ರ ಮುಖಭಾವಗಳನ್ನು ಮಾಡುತ್ತಿದ್ದ. ಅದನ್ನು ಕಂಡು ನೆರೆದಿದ್ದ ಜನರೆಲ್ಲ ಹೊಟ್ಟೆ ಹುಣ್ಣಾಗುವಷ್ಟು ನಗುತ್ತಿದ್ದರು. ಇದೆಲ್ಲ ಎಷ್ಟೋ ಕಡೆ ರೂಢಿಯಲ್ಲಿರುವಂಥದ್ದೇ. ಆದರೆ ಒಬ್ಬರು ಬ್ರಹ್ಮಚಾರಿಗಳಿಗೆ ಅದು ಸರಿಬರದೆ, ಛೇ, ಇದೆಂಥ ಅಸಭ್ಯ ವರ್ತನೆ, ಸಾಕು ನಿಲ್ಲಿಸಿ ಎಂದು ರೇಗಿದರು. ಶ್ರೀಮಾತೆಯವರು ತಮ್ಮ ಮನೆಯಿಂದಲೇ ಈ ಮೆರವಣಿಗೆಯನ್ನೆಲ್ಲ ನೋಡುತ್ತಾ ಆನಂದಿಸುತ್ತಿದ್ದರು. ಆ ಬ್ರಹ್ಮಚಾರಿಗಳು ಪ್ರತಿಭಟಿಸುತ್ತಿರುವುದನ್ನು ಕಂಡು ಒಬ್ಬರು ಸಾಧುಗಳು ಅದರತ್ತ ಶ್ರೀಮಾತೆಯವರ ಗಮನ ಸೆಳೆದರು. ಆ ಬಗ್ಗೆ ಅವರ ಅಭಿಪ್ರಾಯವೇನೆಂದು ತಿಳಿಯುವುದು ಸಾಧುಗಳ ಉದ್ದೇಶ. ಆಗ ಶ್ರೀಮಾತೆಯವರೆಂದರು, ಇಲ್ಲ ಇಲ್ಲ, ಇದೆಲ್ಲ ಸರಿ. ಈ ರೀತಿ ಸಂಗೀತ, ಕುಣಿತ, ತಮಾಷೆಗಳ ಮೂಲಕ ದೇವಿಯನ್ನು ಸಂತೋಷಗೊಳಿಸಬೇಕು ಎಂದು. ಡಾಕ್ಟರ್ ಕಂಜೀಲಾಲ ಕುಣಿದ ರೀತಿಯನ್ನು
ಆ ಮಡಿವಂತ ಬ್ರಹ್ಮಚಾರಿಗಳಂಥವರು ಪ್ರತಿಭಟಿಸಿದರೂ ಶ್ರೀಮಾತೆ ಅದನ್ನು ಸರಿ ಎಂದದ್ದೊಂದು ಗಮನಾರ್ಹ ಸಂಗತಿ. ದೇವಿಯ ಸನ್ನಿಧಿಯಲ್ಲಿ ಗಂಭೀರ ವೇದಘೋಷಕ್ಕೆ ಒಂದು ಸ್ಥಾನವಿರುವಂತೆ ಇಂಥ ತಮಾಷೆಯ ಕುಣಿತಕ್ಕೂ ಒಂದು ಸ್ಥಾನವಿದೆ ಎಂಬುದನ್ನು ಅವರು ತಿಳಿಸಿಕೊಡುತ್ತಿದ್ದಾರೆ. ಆದರೆ ಈ ತಮಾಷೆ ಎಂಬುದು ದೊಂಬಿಯ ಅಥವಾ ಅಶ್ಲೀಲತೆಯ ಮಟ್ಟಕ್ಕೆ ಇಳಿಯಬಾರದು ಎನ್ನುವುದು ಬೇರೆ ವಿಚಾರ. ಅಂತೂ ಶ್ರೀ ದುರ್ಗಾ ಪೂಜೆ ಅತ್ಯಂತ ಸಂಭ್ರಮದಿಂದ ಮುಗಿಯಿತು. ಶ್ರೀಮಾತೆಯವರು ಹೀಗೆ ಎಷ್ಟೋ ಸಲ ಬೇಲೂರು ಮಠದ ಶ್ರೀ ದುರ್ಗಾ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಬೇಲೂರು ಮಠದ ಪ್ರದೇಶವೆಂದರೆ ಅವರಿಗೆ ವಿಶೇಷ ಒಲವು. ಈ ಸ್ಥಳದೊಂದಿಗೆ ಅವರಿಗೆ ನಿಕಟ ಸಂಬಂಧ ಬೆಳೆದು ಬಂದಿದೆ. ಹಿಂದೆಯೂ ಅವರು ಹಲವಾರು ಸಲ ಮಠವನ್ನು ಕಟ್ಟುವ ಮೊದಲೇ ಮಠದ ಪಕ್ಕದಲ್ಲಿದ್ದ ನೀಲಾಂಬರ ಬಾಬುವಿನ ಮನೆಯಲ್ಲಿ ಹಾಗೂ ಗುಸುರಿ ಎಂಬಲಿನ ಮನೆಯಲ್ಲಿ ಉಳಿದುಕೊಂಡದ್ದನ್ನು ನೋಡಿದ್ದೇವೆ. ಆ ಎಲ್ಲ ಸ್ಥಳಗಳಲ್ಲೂ ಅವರು ಎಷ್ಟೆಷ್ಟೋ ಜಪಧ್ಯಾನ, ಆಧ್ಯಾತ್ಮಿಕ ಸಾಧನೆ, ಸಂಭಾಷಣೆಗಳನ್ನು ನಡೆಸಿದ್ದರು. ಆ ಹಳೆಯ ದಿನಗಳನ್ನು ನೆನೆಸಿಕೊಂಡು ಶ್ರೀಮಾತೆ ಒಂದು ದಿನ, ಆಹ್, ನಾನು ಇಲ್ಲಿರುತ್ತಿದ್ದಾಗ ಎಷ್ಟು ಚೆನ್ನಾಗಿದ್ದೆ, ಎಷ್ಟು ಶಾಂತವಾದ ಸ್ಥಳ ಇದು, ಇಲ್ಲಿ ತುಂಬಾ ಸಹಜವಾಗಿ ಮನಸ್ಸು ಧ್ಯಾನ ಲೀನವಾಗುತ್ತದೆ. ಆದ್ದರಿಂದಲೇ ನರೇನ್ ಮಠ ಸ್ಥಾಪಿಸಲು ಈ ಸ್ಥಳವನ್ನೇ ವಿಶೇಷವಾಗಿ ಇಷ್ಟಪಟ್ಟ ಎಂದು ನುಡಿದರು. ನಿಜಕ್ಕೂ ಬೇಲೂರಿನ ಆ ಸ್ಥಳದಲ್ಲಿ ಸ್ಥಿರವಾದ ಒಂದು ಮಠವನ್ನು ಕಟ್ಟಲು ಕಾರಣವಾದದ್ದು ಸ್ವಾಮಿ ವಿವೇಕಾನಂದರ ಇಚ್ಛೆ ಮಾತ್ರವಲ್ಲ, ಅದರಲ್ಲಿ ಶ್ರೀಮಾತೆಯವರ ಇಚ್ಛೆಯ ಪ್ರಭಾವವೂ ಸೇರಿತ್ತು. ಇದನ್ನು ಎಲ್ಲ ಸಾಧುಗಳು ಅರಿತಿದ್ದರು. ಮಾತ್ರವಲ್ಲ, ಯಾರನ್ನು ತಾವೆಲ್ಲ ಸಾಕ್ಷಾತ್ ಜಗನ್ಮಾತೆಯೇ ಎಂದು ತಿಳಿದಿದ್ದರೋ ಅಂಥ ಶ್ರೀಮಾತೆಯವರು ತಾವು ನಡೆಸುವ ದುರ್ಗಾ ಪೂಜೆಯ ವೇಳೆಯಲ್ಲಿ ಬೇಲೂರು ಮಠದಲ್ಲಿ ಇಲ್ಲದೇ ಹೋದರೆ ಆ ಪೂಜೆಯು ಪೂರ್ತಿ ಯಶಸ್ವಿಯಾಗಲಿಲ್ಲ ಎಂದೇ ಆ ಸಾಧುಗಳು ತಿಳಿಯುತ್ತಿದ್ದರು ಮತ್ತು ಪೂಜೆಯನ್ನು ಶ್ರೀಮಾತೆಯವರ ಹೆಸರಿನಲ್ಲಿ ಆಚರಿಸುತ್ತಿದ್ದರು. ಶ್ರೀಮಾತೆಯವರು ಪೂಜಾ ಸ್ಥಳಕ್ಕೆ ಆಗಮಿಸಿದ ಕೂಡಲೇ ಸಾಧುಗಳೆಲ್ಲ ಅವರ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸುತ್ತಿದ್ದರು, ಸಾಕ್ಷಾತ್ ದುರ್ಗೆಗೆ ಸಮರ್ಪಿಸುವಂತೆ. ಆಶ್ರಮವಾಸಿಗಳ ಪಾಲಿಗೆ ಇದು ಪೂಜೆಯ ಒಂದು ಅವಿಭಾಜ್ಯ ಅಂಗ. ಪೂಜೆಯ ವೇಳೆಯಲ್ಲಿ ಅವರು ಭಕ್ತಿಪೂರಿತ ನಿರೀಕ್ಷೆಯಿಂದ ಶ್ರೀಮಾತೆಯವರ ಮುಖವನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಿರುತ್ತಿದ್ದರು. ಅವರೇನಾದರೂ ಒಮ್ಮೆ ಸಂತೋಷದಿಂದ ಮುಗುಳ್ನಕ್ಕರೆ ಸ್ವಯಂ ದುರ್ಗಾ ಮಾತೆಯೇ ಪ್ರಸನ್ನಳಾಗಿ ಪೂಜೆ ಸ್ವೀಕರಿಸುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಒಮ್ಮೆ ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾದ ಸ್ವಾಮಿ ಬ್ರಹ್ಮಾನಂದರು ಅಷ್ಟಮಿಯ ದಿನದಂದು ಶ್ರೀಮಾತೆಯವರ ಪಾದಗಳನ್ನು 108 ಕಮಲ ಪುಷ್ಪಗಳಿಂದ ಪೂಜಿಸಿದರು. ಸ್ವಾಮಿ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ಮಾನಸ ಪುತ್ರರು ಎನ್ನುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಇದು 1916ರ ಪ್ರಸಂಗ. ಸಪ್ತಮಿಯ ದಿವಸದ ಪೂಜೆ ಮುಗಿಸಿಕೊಂಡು ಶ್ರೀಮಾತೆಯವರು ತಮ್ಮ ಕೋಣೆಗೆ ಹಿಂತಿರುಗಿದ್ದಾರೆ. ಆಗ ಅವರಿಗೊಂದು ಸುದ್ದಿ ಬಂದಿತು. ರಾಧೆ ಕಾಯಿಲೆ ಮಲಗಿದ್ದಾಳೆ, ತಾವು ಹೋಗಬೇಕಾಗಿದೆ ಎಂದು. ಸರಿ, ಬೇಲೂರಿನಿಂದ ಅವರು ಕಲ್ಕತ್ತಕ್ಕೆ ಹಿಂದಿರುಗಲು ಸಿದ್ಧರಾದರು. ಆದರೆ ಅವರನ್ನು ಬಿಟ್ಟುಕೊಡಲು ಸಾಧುಗಳಿಗೆ ಇಷ್ಟವಿಲ್ಲ. ಈ ಸುದ್ದಿಯನ್ನು ತಂದ ಸ್ವಾಮಿ ಧೀರಾನಂದರು ಸ್ವಾಮಿ ಪ್ರೇಮಾನಂದರನ್ನು ಕೇಳಿಕೊಂಡರು. ಅವರಾದರೂ ಹೋಗಿ ಶ್ರೀಮಾತೆಯವರನ್ನು ಪೂಜೆಯ ಸಮಯದಲ್ಲಿ ಮಠದಲ್ಲಿ ಉಳಿದುಕೊಳ್ಳುವಂತೆ ಪ್ರಾರ್ಥಿಸಿಕೊಳ್ಳಲಿ ಎಂದು. ಆಗ ಸ್ವಾಮಿ ಪ್ರೇಮಾನಂದರು ನಿಟ್ಟುಸಿರಿಟ್ಟು ನುಡಿಯುತ್ತಾರೆ, ಪ್ರತ್ಯಕ್ಷ ಮಹಾಮಾಯಿಯನ್ನು ತಡೆಯಬಲ್ಲವರು ಯಾರಿದ್ದಾರಪ್ಪ? ಇಲ್ಲಿರುವುದಾಗಲಿ ಹೋಗುವುದಾಗಲಿ ಆಕೆಯ ಇಚ್ಛೆ. ನಾವ್ಯಾರೂ ಅದಕ್ಕೆ ವಿರುದ್ಧವಾಗಿ ಹೋಗಲು ಸಾಧ್ಯವೇ ಇಲ್ಲ. ಆದರೆ ಶ್ರೀಮಾತೆಯವರು ಕಲ್ಕತ್ತಕ್ಕೆ ಹೋಗಬೇಕಾಗಿ ಬರಲಿಲ್ಲ. ಏಕೆಂದರೆ ಅಷ್ಟರಲ್ಲಿ ಅವರಿಗೆ ರಾಧೆಯ ಸ್ಥಿತಿ ಸುಧಾರಿಸುತ್ತಿದೆ ಎಂಬ ವರ್ತಮಾನ ಬಂತು. ಅಂತೂ ಅವರು ಕಲ್ಕತ್ತಕ್ಕೆ ಹೋಗದೆ ಉಳಿದುಕೊಂಡದ್ದರಿಂದ ಸಾಧುಗಳಿಗೆಲ್ಲ ಬಹಳ ಆನಂದ. ಎಲ್ಲರೂ ಉತ್ಸಾಹದಿಂದ ಮರುದಿನದ ಅಷ್ಟಮಿಯ ಪೂಜೆಗೆ ತಯಾರಿ ನಡೆಸಿದರು. ಮಠದ ಪ್ರಾಂಗಣದಲ್ಲಿ ಕೆಲವರು ತರುಣ ಸನ್ಯಾಸಿಗಳು ಅಂದಿನ ನೈವೇದ್ಯಕ್ಕಾಗಿ ತರಕಾರಿ ಹೆಚ್ಚುತ್ತಾ ಕುಳಿತಿದ್ದರು. ಆಗ ಆ ದಾರಿಯಾಗಿ ಬಂದ ಶ್ರೀಮಾತೆಯವರು ಅದನ್ನು ಕಂಡು ಮುಗುಳ್ನಗುತ್ತಾ, ಓಹೋ, ಹುಡುಗರು ಬಹಳ ಚೆನ್ನಾಗಿ ತರಕಾರಿ ಹಚ್ಚುತ್ತಿದ್ದಾರೆ ಎಂದರು. ಆಗ ಅಲ್ಲಿದ್ದ ಸ್ವಾಮಿ ಜಗದಾನಂದರು ಹೇಳುತ್ತಾರೆ, ಸಾಧನೆ ಭಜನೆಗಳ ಮೂಲಕವೇ ಆಗಲಿ, ತರಕಾರಿ ಹೆಚ್ಚುವುದರ ಮೂಲಕವೇ ಆಗಲಿ ಮಹಾಮಾತೆಯನ್ನು ಸಂತೃಪ್ತಿಗೊಳಿಸುವುದೇ ನಮ್ಮ ಉದ್ದೇಶ. ಇದನ್ನು ಕೇಳಿ ಶ್ರೀಮಾತೆ ಮತ್ತೊಮ್ಮೆ ಮಂದಹಾಸ ಬೀರಿದರು. ಹೀಗೆ ಬೇಲೂರು ಮಠದಲ್ಲಿ ಸಾಧುಗಳು ಶ್ರೀಮಾತೆಯವರನ್ನು ತಮ್ಮ ಆರಾಧ್ಯ ದೇವತೆಯನ್ನಾಗಿ ಮಾಡಿಕೊಂಡಿದ್ದಾರೆ. 1916ರ ಅಕ್ಟೋಬರಿನಲ್ಲಿ ಸ್ವಾಮಿ ಶಿವಾನಂದರು ಬರೆದ ಒಂದು ಪತ್ರದ ಮೂಲಕ ಆ ವರ್ಷದ ದುರ್ಗಾ ಪೂಜೆಯ ಕೆಲವು ವಿಷಯಗಳು ನಮ್ಮ ಅರಿವಿಗೆ ಸಿಗುತ್ತದೆ. ಅವರು ಬರೆಯುತ್ತಾರೆ, ಶ್ರೀಮಾತೆಯವರು ಉಪಸ್ಥಿತರಿದ್ದುದರಿಂದ ಇಲ್ಲಿ ನಡೆದ ಪೂಜೆ ಕೇವಲ ವಿಗ್ರಹ ಪೂಜೆಯಾಗಲಿಲ್ಲ, ಸಾಕ್ಷಾತ್ ದುರ್ಗೆಗೆ ಪೂಜೆ ಸಂದಂತಾಯಿತು. ಪೂಜೆಯ 3 ದಿನಗಳೂ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು.
ಆದರೆ ಶ್ರೀಮಾತೆಯವರ ಕೃಪೆಯಿಂದ ಪೂಜೆಯ ಯಾವ ಅಂಗಕ್ಕೂ ಭಂಗ ಬರಲಿಲ್ಲ. ಅಷ್ಟೇ ಅಲ್ಲ, ಭಕ್ತಾದಿಗಳು ಮಹಾಪ್ರಸಾದವನ್ನು ಸ್ವೀಕರಿಸಲು ಕುಳಿತಾಗಲೆಲ್ಲ ಮಳೆ ನಿಂತು ಹೋಯಿತು. ಇದನ್ನು ಕಂಡು ಎಲ್ಲರಿಗೂ ತುಂಬಾ ಆಶ್ಚರ್ಯ. ಆಮೇಲೆ ಯೋಗಿನ್ಮಾ ಮೂಲಕ ನಮಗೆ ತಿಳಿದು ಬಂತು. ಮಹಾಪ್ರಸಾದದ ವಿತರಣೆಯ ವೇಳೆಯಲ್ಲಿ ಮಾತೆಯವರು ಶ್ರೀ ದುರ್ಗೆಯ ಜಪ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಮತ್ತು ಅಮ್ಮ ದುರ್ಗಾ ಮಾತೆ, ಈ ಮಳೆಯಲ್ಲಿ ಇಷ್ಟೊಂದು ಜನ ಭಕ್ತರು ಕುಳಿತುಕೊಂಡು ಊಟ ಮಾಡುವುದು ಹೇಗೆ? ಅವರ ಊಟದೆಲೆಗಳು, ಬಡಿಸಿದ ಅಡುಗೆ ಎಲ್ಲ ಕೊಚ್ಚಿಕೊಂಡು ಹೋಗಿಬಿಡುತ್ತದೆ. ಅಮ್ಮ, ಊಟ ಮಾಡುವುದಕ್ಕೆ ಸ್ವಲ್ಪ ತೆರವು ಮಾಡಿಕೊಡು, ರಕ್ಷಿಸು ಎಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದರು ಎಂದು. ದುರ್ಗಾ ಮಾತೆ ನಿಜಕ್ಕೂ ರಕ್ಷಣೆ ಮಾಡಿದಳು. ಪೂಜೆಯ 3 ದಿನವೂ ಹೀಗೆಯೇ ಆಯಿತು. ಶ್ರೀಮಾತೆಯವರು ತಮ್ಮ ಪ್ರಾರ್ಥನೆಯ ಮೂಲಕ ಕೃಪೆ ಹರಿಸುವುದನ್ನು ನಾವಿಲ್ಲಿ ಗಮನಿಸಬೇಕು. ಅಷ್ಟಮಿಯ ದಿನ ಸಂಧಿ ಪೂಜೆ ಮುಗಿದ ಮೇಲೆ ಸ್ವಾಮಿ ಶಾರದಾನಂದರು ಬ್ರಹ್ಮಚಾರಿಗಳೊಬ್ಬರ ಕೈಯಲ್ಲಿ ಚಿನ್ನದ ನಾಣ್ಯವೊಂದನ್ನಿಟ್ಟು, ಇದನ್ನು ತಾಯಿಯ ಪಾದಗಳಿಗೆ ಸಮರ್ಪಿಸಿ ಪ್ರಣಾಮ ಮಾಡಿ ಬಾ ಎಂದು ಹೇಳಿದರು. ತಾಯಿ ಎಂದರೆ ಯಾವ ತಾಯಿ ಎಂದು ಆ ಬ್ರಹ್ಮಚಾರಿಗಳಿಗೆ ತಕ್ಷಣ ಗೊತ್ತಾಗಲಿಲ್ಲ. ಬಹುಶಃ ಸ್ವಾಮಿಗಳು ಪ್ರತಿಮಾ ರೂಪದ ಜಗನ್ಮಾತೆಯನ್ನು ಉದ್ದೇಶಿಸಿ ಹೇಳಿರಬೇಕು ಎಂದುಕೊಂಡು ಕೇಳಿದರು. ಎಂದರೆ ಜಗನ್ಮಾತೆಗೆ ತಾನೇ ಎಂದು. ಅದಕ್ಕೆ ಸ್ವಾಮಿ ಶಾರದಾನಂದರು ಉತ್ತರಿಸುತ್ತಾರೆ, ಅದೇ ಆ ತೋಟದ ಮನೆಯಲ್ಲಿದ್ದಾಳಲ್ಲ, ಆ ತಾಯಿಯ ಪಾದಗಳಿಗೆ ಸಮರ್ಪಿಸಿ ಪ್ರಣಾಮ ಮಾಡಿ ಬಾ. ಇಲ್ಲಿ ಆಕೆಯ ಪೂಜೆಯೇ ನಡೆಯುತ್ತಿರುವುದು.